ಹಾಯ್ ಚಿರಾಗ್. ಮತ್ತೆ ನೀವೇನಿಲ್ಲಿ? ಅದು ನೀವು ಮನೆ ಒಳಗಡೆ ಹೋಗೋದು ನೋಡಿದೆ, ಅದಕ್ಕೆ ಬಂದೆ. ನೀವೇನಿಲ್ಲಿ? ಅದು ದೀಪ ಅವ್ರನ್ನ ಇಲ್ಲಿ ನೋಡ್ದಂಗೆ ಆಯಿತು ಅಂತ ಹುಡ್ಕೊಂಡು ಬಂದೆ. ನೀವು ದೀಪ ಅವ್ರನ್ನ ತುಂಬ ಹಚ್ಕೊಂಡಿದ್ದೀರಾ ಅಲ್ವಾ, ಅದಕ್ಕೆ ನಿಮ್ಗೆ ಹಂಗೆ ಅನಿಸ್ತಿರ್ಬೇಕು. ನಿಮ್ಮ ಮನಸ್ಸಲ್ಲಿ ದೀಪ ಅವರೇ ಇದ್ದಾರಲ್ವಾ, ಅದಕ್ಕೆ ನಾನು ಅವ್ರ ಥರನೇ ಸೀರೆ ಉಡೋಕೆ ಅಭ್ಯಾಸ ಮಾಡ್ಕೋತಿದ್ದೆ. ಹೇಗಿದೆ? ದೀಪ ಅವ್ರ ಥರ ಸೀರೆ ಉಟ್ಟು ಮಾತ್ರಕ್ಕೆ ಅವ್ರ ಥರ ಆಗ್ಬೋದು ಅಂತ ಅಂದ್ಕೊಂಡಿದ್ರೆ ಅದು ಭ್ರಮೆ. ಅವರು ಇಲ್ಲಿದ್ದಾರೆ. ನೀವು ನನ್ನ ಬಗ್ಗೆ ಏನೂ ಹೇಳಿಲ್ವಲ್ಲ? ನೀನು ಹೇಳಿದ್ಯಲ್ಲ, ನಿನ್ನ ಬಗ್ಗೆ ಯಾರಾದರೂ ಬಂದು ಕೇಳಿದ್ರೆ ಇಲ್ಲ ಅಂತ ಹೇಳಬೇಕು ಅಂತ, ಅದನ್ನೇ ಹೇಳಿದೆ. ಥ್ಯಾಂಕ್ಸ್. ಈ ಪ್ರಪಂಚದ ದೃಷ್ಟಿಯಿಂದ ನೀವು ಕಣ್ಮರೆ ಆಗಿರ್ಬೋದು, ಆದರೆ ನನ್ನ ದೃಷ್ಟಿ ನೀವಿನ್ನೂ ಬದುಕೇ ಇದ್ದೀರಾ. ಎಲ್ಲೂ ಹೋಗಿಲ್ಲ, ನನ್ನ ಜೊತೆಲೇ ಇದ್ದೀರಾ. ನೀವೇ ಹೇಳಿದ್ರಲ್ಲ, ನಾವು ಯಾವುದನ್ನಾದರೂ ಅಚಲವಾಗಿ ಚೂರು ಅನುಮಾನನೇ ಇಲ್ಲದೆ ನಂಬಿದ್ರೆ ಈ ಸೃಷ್ಟಿನೇ ಅದನ್ನು ನಿಜ ಮಾಡುತ್ತೆ ಅಂತ. ನಾನು ನೀವು ಬದುಕಿದ್ದೀರಾ ಅಂತಲೇ ನಂಬಿದ್ದೀನಿ. ಇವತ್ತು ನೀವಿಲ್ಲೇ ಎಲ್ಲೋ ಇದ್ದೀರಾ ಅಂತಲೇ ಫೀಲ್ ಆಯ್ತು ಗೊತ್ತಾ. ಎಲ್ಲಿದ್ರು ಪ್ಲೀಸ್ ಬೇಗ ಬನ್ನಿ ದೀಪ ಅವರೇ. ನನಗೂ ಅಷ್ಟೇ ಚಿರು, ದೀಪ ವಾಪಸ್ ಬರಲಿ ಅನ್ನೋ ಆಸೆ ಇದೆ. ನನಗಿವತ್ತು ದೀಪನ್ನ ನೋಡ್ದಂಗಾಯ್ತು, ಅದಕ್ಕೆ ನಾನು ನಿನಗೆ ಫೋನ್ ಮಾಡಿದ್ದು. ಆಮೇಲೆ ನೋಡಿದ್ರೆ ದೀಪ ಎಲ್ಲೂ ಕಾಣಲೇ ಇಲ್ಲ. ಮೋಸ್ಟ್ಲಿ ಬೇರೆ ಯಾರನ್ನೂ ನೋಡಿ ನಾನು ಕನ್ಫ್ಯೂಸ್ ಆಗಿದ್ದೀನಿ ಅನ್ಸುತ್ತೆ. ಇಲ್ಲ ಮಾವ, ದೀಪ ಅವ್ರು ಬದುಕಿದ್ದಾರೆ. ಚಿರು, ಏನು ಹೇಳ್ತಾ ಇದೀಯಾ? ಹೌದು, ಅವ್ರು ನನ್ನ ಮನಸ್ಸಲ್ಲಿ, ನನ್ನ ಉಸಿರಲ್ಲಿ ಯಾವಾಗಲೂ ಜೀವಂತವಾಗಿರ್ತಾರೆ. ಇವತ್ತು ದೀಪ ಅವ್ರ ಫೋನ್ ಆನ್ ಆದಾಗ ನಾನು ಆ ಲೊಕೇಶನ್ಗೆ ಹೋಗಿದ್ದು, ಅಲ್ಲಿ ದೀಪ ಅವ್ರ ಹಿಂದೆ ದಿಶಾ ಅವರಿದ್ದಿತ್ತು. ಇದನ್ನೆಲ್ಲ ನೋಡಿದ್ರೆ ಏನೋ ಒಂದು ನಡೀತಿದೆ ಅಂತ ಅನ್ನಿಸ್ತಿದೆ ಮಾವ. ದೀಪ ಅವ್ರು ಜೀವಂತವಾಗಿದ್ದರು ನನ್ನ ಹತ್ರ ಯಾಕೆ ಬರ್ತಾ ಇಲ್ಲ? ಅವನ ಅವತ್ತು ಅಟ್ಯಾಕ್ ಮಾಡಿದ್ಯಾರು, ಬೆಂಕಿ ಹಚ್ಚಿದ್ಯಾರು, ಇದನ್ನೆಲ್ಲ ಕಂಡುಹಿಡಿಯಕ್ಕೆ ನನ್ನ ಕಡೆಯವ್ರನ್ನ ಬಿಟ್ಟಿದ್ದೀನಿ. ವಿಷಯ ಗೊತ್ತಾದ ಮೇಲೆ ಕಥೆನೇ ಬೇರೆ. ಇದೆಲ್ಲಾದ್ರೂ ಹಿಂದೆ ಇರೋದು ಒಬ್ಳೆ, ಅದು ನಿಮ್ಮತ್ತಿಗೆ. ಆದರೆ ಈ ಸತ್ಯನ ಹೇಳ್ಕೊಳ್ಳೋ ಸ್ಥಿತಿಲಿ ನಾನಿಲ್ಲ. ಹೇಳಿದ್ರೆ ಎಲ್ಲಿ ನನ್ನ ಜೀವಕ್ಕೆ ಕೂತು ಬರುತ್ತೋ ಅಂತ ಭಯ. ಅದಕ್ಕೆ ಸತ್ಯಕ್ಕಿಂತ ಜೀವ ದೊಡ್ಡದು ಅಂದ್ಕೊಂಡು ಸುಮ್ಮನಿದ್ದೀನಿ. ಅಲ್ಲ ಚಿರು, ದೀಪದ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡವನು, ಅವಳು ಇವತ್ತಲ್ಲ ನಾಳೆ ಬರ್ತಾಳೆ ಅಂತ ಕಾಯ್ತಾ ಇರೋವನು, ನಿಮ್ಮ ತಂದೆ ಹೇಳಿದ ತಕ್ಷಣ ಬೇರೆ ಮದುವೆ ಆಗೋದಕ್ಕೆ ಹೇಗೆ ಒಪ್ಕೊಂಡೆ? ಇದೊಂದು ವಿಷಯದಲ್ಲಿ ನನ್ನನ್ನು ಕ್ಷಮಿಸಿ, ಖಂಡಿತ ಆಗಲ್ಲ ಅಂತ ನೀನು ಹೇಳಬೇಕಿತ್ತಲ್ವಾ? ನಿಜ, ಆದರೆ ಅಪ್ಪನ ಮಾತನ್ನ ನಾನು ಒಪ್ಪಲಿಲ್ಲ ಅಂದರೆ ಅಪ್ಪ ಅಪ್ಪ ನೋವಲ್ಲೇ ಜೀವ ಕಳ್ಕೊಂಡ್ರೆ ನಾನು ಏನು ಮಾಡೋದು ಮಾವ? ದೀಪ ಅವ್ರು ಬದುಕಿದ್ದಾರೆ ಅಂತ ನಾನು ನಂಬಿದ್ರು ಅವ್ರು ನನ್ನ ಜೊತೆಗಿಲ್ಲ. ಆ ನೋವನ್ನು ನಾನು ಪ್ರತಿದಿನ ಅನುಭವಿಸ್ತಾ ಇದ್ದೀನಿ. ಇನ್ನು ನನ್ನ ಅಪ್ಪನೂ ಕಳ್ಕೊಂಡ್ರೆ ಇನ್ಯಾರಿಗೋಸ್ಕರ ಬದುಕಿರ್ಬೇಕು ಮಾವ? ಅದು ಒಂದು ಕಾರಣಕ್ಕೆ, ಅದು ಒಂದೇ ಒಂದು ಕಾರಣಕ್ಕೆ ನಂಗೆ ಇಷ್ಟ ಇಲ್ಲದೆ ಇದ್ರೂ ದಿಶಾ ಅವ್ರನ್ನ ಮದುವೆ ಆಗ್ತೀನಿ ಅಂತಿತ್ತು. ಬಿಟ್ಟರೆ ನಂಗೆ ದಿಶಾ ಅವ್ರ ಮೇಲೆ ಯಾವುದೇ ಫೀಲಿಂಗ್ಸ್ ಇಲ್ಲ. ಪಾಪ ಚಿರು, ದೀಪ ಮೇಲೆ, ಅವರಪ್ಪನ ಮೇಲೆ ಎಷ್ಟೆಲ್ಲ ಪ್ರೀತಿ ಕಾಳಜಿ ಇಟ್ಕೊಂಡಿದ್ದಾನೆ. ಇಂಥವನಿಂದಲೇ ಆ ದೇವರು ದೀಪನ್ನ ಕಿತ್ಕೊಂಡಲ್ಲ. ಒಂದು ವೇಳೆ ಇವತ್ತು ನಾನು ನೋಡ್ದಂಗೆ ದೀಪ ನಿಜವಾಗ್ಲೂ ಬದುಕಿದಾಳ? ಪ್ರೀತಿ ಅಂತ ಬಂದಾಗ ನನ್ನ ಮನಸ್ಸಲ್ಲಿ ದೀಪ ಹೊರಗೆ ಬಿಟ್ಟರೆ ಬೇರೆ ಯಾರಿಗೂ ಜಾಗ ಇಲ್ಲ.
ಹಸ್ಬೆಂಡು ದೀಪ ಅವ್ರೆ, ಅಬ್ಬ ಇರಿ ಇರಿ ಹಸ್ಬೆಂಡು, ನಾನು ಹಾಗೆ ನಿಮ್ಮ ಹತ್ರ ಬರೋವರೆಗೂ ನೀವು ಮುಂದೆ ಬರೋಂಗಿಲ್ಲ. ನಿಜವಲ್ಲೂ ನೀವು ಬಂದಿದ್ದೀರಾ? ಹೌದು, ನಾನೇ. ನೋಡಿ, ನೀವು ಒಂದು ಜಾಲದಲ್ಲಿ ಸಿಕ್ಕಾಕೊಂಡಿದ್ದೀರಾ, ಅದಕ್ಕೆ ನಾನು ಹೇಳ್ದಂಗೆ ನೀವು ಮಾಡಬೇಕು, ಸರಿನಾ? ನೀವು ಏನು ಹೇಳಿದ್ರು ಕೇಳ್ತೀನಿ. ನೋಡಿ ಹಸ್ಬೆಂಡು, ನಾನು ಹೇಳೋದನ್ನ ಮಾತ್ರ ಸರಿಯಾಗಿ ಕೇಳಿಸ್ಕೊಳ್ಳಿ, ಆಗಲ್ಲ ಅಂತ ಮಾತ್ರ ಹೇಳ್ಬಾರ್ದು. ಆಯ್ತು. ನಿಮ್ಮ ಮುಂದಿನ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ನೀವು ದಿವಸನ ಮದುವೆ ಆಗಲೇಬೇಕು. ಏನು ಹೇಳ್ತಿದ್ದೀರಾ ದೀಪ ಅವರೇ? ಅಪ್ಪ ಅದಕ್ಕೆ ಥರ ನೀವು ದಿಶಾ ಅವ್ರನ್ನ ಮದುವೆ ಆಗು ಅಂತ ಹೇಳ್ತಿದ್ದೀರಾ? ಇದು ನನ್ನ ಒಬ್ಳ ಆಸೆ ಅಲ್ಲ, ಮಾವನ ಆಸೆನೂ ಅದೇ ಅಲ್ವಾ? ಎಷ್ಟು ದಿನ ಅಂತ ಅವ್ರು ನಿಮ್ಮನ್ನ ಹಿಂಗೆ ಒಂಟಿಯಾಗಿರೋದನ್ನೇ ನೋಡ್ತಾರೆ. ನೀವು ಮೊದಲಿನ ಥರ ಖುಷಿಯಾಗಿರ್ಬೇಕು. ನಾನು ಖುಷಿಯಾಗಿರ್ತೀನಿ ಅಂತ ಹೇಗೆ ಅನ್ಕೊಂಡ್ರಿ? ನಾನು ದಿಶಾ ಅವ್ರನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ದು ನನ್ನ ಸಂತೋಷಕ್ಕಲ್ಲ, ಅಪ್ಪನ ಸಂತೋಷ. ಆಯ್ತು ಹಸ್ಬೆಂಡು, ಆದ್ರೆ ನೀವು ತಗೊಳ್ಳೋ ಈ ನಿರ್ಧಾರದಿಂದ ಮನೆಯವರೆಲ್ರಿಗೂ ಸಮಾಧಾನ ಆಗತ್ತಲ್ವಾ? ಅದು ಹಾಗಲ್ಲ ದೀಪ ಅವರೇ. ಏನೋ ಮಾತಾಡ್ಬೇಡಿ, ಸುಮ್ಮನೆ ನಾನು ಹೇಳ್ದಂಗೆ ಮಾಡಿ. ನೀವು ನನ್ನನ್ನು ಎಷ್ಟು ಪ್ರೀತಿಸ್ತೀರಾ? ಜೀವಕ್ಕಿಂತ ಹೆಚ್ಚಾಗಿ. ಹಾಗಾದ್ರೆ ನಾನು ಹೇಳಿದ್ ಮಾಡ್ತೀರಾ ಅಲ್ವಾ? ಇದು ಒಂದು ಬಿಟ್ಟು ಬೇರೆ ಏನಾದರೂ ಹೇಳಿ. ನೋಡಿ, ನೀವು ದಿಸನ್ ಮದ್ವೆ ಆಗದೆ ಇದ್ರೆ ನನ್ನ ಮೇಲೆ ಆಣೆ. ನಿಮ್ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ರೆ ನನ್ನ ಮಾತು ನಡ್ಸ್ಕೊಡ್ತೀರಾ ಅಂತ ಭಾಷೆ ಕೊಡಿ. ಭಾಷೆ ಕೊಡಿ ಹಸ್ಬೆಂಡು. ನನ್ನ ಮಾತಿಗೆ ಬೆಲೆ ಕೊಟ್ಟು ಒಪ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಹಸ್ಬೆಂಡು. ನೋಡಿ, ಯಾವುದೇ ಕಾರಣಕ್ಕೂ ಈ ನಿರ್ಧಾರದಿಂದ ಹಿಂದೆ ಸರಿಬಾರ್ದು. ಸರಿ, ಕಣ್ಮುಚ್ಚಿ. ದೀಪ ಮುತ್ಯ ಕೊಡ್ಕೋದೆ ಕೊಡ್ಬೇಕನ್ಸ್ತು ಅಕ್ಕ. ಹೋಗು ಹೋಗು ಹೋಗು